ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಿ, ಏನಾಯ್ತು? ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಏನೂ ಇಲ್ಲ ಅಕ್ಕ, ಸುಮ್ಮನೆ ನಿನ್ನ ಹತ್ರ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಇಲ್ವಲ್ಲ, ನೀನು ಸುಮ್ಮನೆ ಮಾತಾಡೋದಕ್ಕೆ ಕಾಲ್ ಮಾಡಿಲ್ಲ ಅಂತ ಅನ್ಸುತ್ತೆ. ಯಾಕೋ ಡಲ್ ಹೊಡಿತಿದ್ಯಾ? ಏನಾಯ್ತು? ಹಾಗೆಲ್ಲ ಏನೂ ಇಲ್ಲ ಅಕ್ಕ, ಜಸ್ಟ್ ನಿನ್ನ ನೆನಪಾಯಿತು, ಅದಕ್ಕೆ ಫೋನ್ ಮಾಡಿದೆ. ಭಾವ ಆರಾಮಿದ್ದಾರಾ? ನೀನು ಹೇಗಿದೆಯಾ? ಭಾವ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದಾರೆ. ಆದರೆ ನೀನು ಯಾಕೆ ಹೀಗಿದೆಯಾ ಅಂತ ಗೊತ್ತಾಗ್ತಿಲ್ಲ. ಯಾರಾದರೂ ಏನಾದರೂ ಹೇಳಿದ್ರಾ? ಇಲ್ಲ ಅಂದರೆ ನೀನು ಹೀಗಿರೋದಕ್ಕೆ ಚಾನ್ಸ್ ಇಲ್ಲ. ಏನಾಯ್ತು ಹೇಳು? ಐ ನೋ ದೇರ್ ಸಮಥಿಂಗ್ ರಾಂಗ್. ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಸರಿ, ನಿನ್ನ ಮಲ್ಕೋ. ಗುಡ್ ನೈಟ್. ಹಲೋ, ಎಂಥ ಕೆಲಸ ಮಾಡ್ಕೊಂಡ್ಬಿಡ್ತಿದ್ದೆ. ಮೊದಲು ಅಪ್ಪನ್ನ ಕನ್ವಿನ್ಸ್ ಮಾಡಬೇಕು. ಅವ್ರನ್ನ ಕನ್ವಿನ್ಸ್ ಮಾಡಿದೆ ಅಕ್ಕ ಹತ್ರ ಏನೂ ಹೇಳಬಾರ್ದು. ಮೊದಲು ಅಪ್ಪ ಹತ್ರ ಮಾತಾಡಬೇಕು. ಏನಾಯ್ತು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಸಡನ್ನಾಗಿ ಕಾಲೇ ಕಟ್ ಮಾಡ್ಬಿಟ್ಲು. ಹೌದಾ? ಪಾಪ ಏನೋ ಹೇಳ್ಕೋಬೇಕು ಅಂತ ಫೋನ್ ಮಾಡಿದಾಳೆ, ಆಮೇಲೆ ಹೇಳ್ಕೋಬಾರ್ದು ಅಂತ ಅನಿಸಿದೆ, ಅದಕ್ಕೆ ಕಟ್ ಮಾಡಿದಾಳೆ. ಆಯ್ನು, ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಅವ್ರು ಕಾಲೇ ಮಾಡ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ನಾಳೆ ಅಮ್ಮ ಕಾಲ್ ಮಾಡಿಬಿಟ್ಟು ವಿಷಯ ಏನು ಅಂತ ತಿಳ್ಕೊತೀನಿ. ಸರಿ, ಈಗ ಲೇಟ್ ಆಯಿತು, ಮಲ್ಕೊಳ್ಳಿ. ಸ್ವಲ್ಪ ಇದೆ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹೌದು, ನಾವು ಆಟೋ ರಿಕ್ಷಾಯಿಂದ ಇಲ್ಲಿಗೆ ಹೋದ್ವಿ, ಉತ್ರಳ್ಳಿ. ಅಪ್ಪಿ, ಎಲ್ಲೇ ಕಳೆದೋಗಿದ್ಯಾ? ಊಟ ಬಡಿಸಿದ್ದೀನಿ. ಏನೂ ಇಲ್ಲಮ್ಮ, ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಏನಿ ಕಾಲ್ ಹುಡುಗರು, ಊಟದ ಮುಂದೆ ಕೂತಾಗ ಗಮನ ಎಲ್ಲ ಊಟದ ಮೇಲೆ ಇರಬೇಕು. ಊಟ ಮಾಡು. ಅತ್ತೆ ಮಾವ ಇಲ್ವಾದ್ರು? ಅವರು ಯಾಕೋ ಒಂಥರ ಇರ್ಸ್ಮುರ್ಸ್ ಆಗ್ತಾ ಇದೆ ಅಂದ್ರು. ಹೋಗೊಂದ್ಸಲಿ ಡಾಕ್ಟರ್ ನೋಡ್ಕೊಂಡ್ ಬಂದ್ಬಿಡಿ ಅಂತ ಕಳಿಸ್ದೆ. ಮತ್ತೆ ಊಟ? ಹೋಗ್ತಾ ಒಂಚೂರು ತಿಂಡಿ ತಿನ್ಕೊಂಡು ಹೋಗಿದ್ದಾರೆ, ಬಂದ್ಮೇಲೆ ಊಟ ಮಾಡ್ತೀನಿ. ಪುಟ್ಟ ಅನ್ಕೊಳ್ಳೋದು, ಅದೇನೋ ದೊಡ್ಡದಾಗೋದು ಯಾಕೆ ಬೇಕು ಅಲ್ವಾ? ಏನಪ್ಪ, ನಾರ್ಮಲ್ ಆಗೇ ಇದ್ರು, ಇದ್ದಕ್ಕಿದ್ದಾಗೆ ಏನಾಯ್ತೋ ಗೊತ್ತಿಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಊಟ ಮಾಡಮ್ಮ. ಏ ಕೂತ್ಕೋ. ಊಟ ಬಿಟ್ಟಲ್ಲೇ ಹೋಗ್ತಾ ಇದೆಯಾ? ಏನೇ ಆಗಿದೆ ನಿನಗೆ? ನಿಮ್ಮಪ್ಪ ನೋಡಿದ್ರೆ ಹಾಗಾಡ್ತಿದ್ದಾರೆ, ನೀನು ನೋಡಿದ್ರೆ ಈಗ ಆಡ್ತಿದ್ಯಾ? ಏನಾಯ್ತು? ಯಾಕೋ ನಮ್ಮನೆ ಗ್ರಹಗತಿನೇ ಸರಿಗಿಲ್ಲ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಮತ್ತು ಊಟ ಬಿಟ್ಟು ಯಾಕೆ ಹೋಗ್ತಾ ಇದೆಯಾ? ಸುಳ್ಳು ಹೇಳ್ಬೇಡ ನೀನು ನನ್ನ ಹತ್ರ, ನಿಜ ಹೇಳು. ಹುಷಾರಿಲ್ವೇನೆ? ಹಾಮ, ನಾನು ಹುಷಾರಾಗಿದ್ದೀನಿ, ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ. ಅದಕ್ಕೆ ಯಾರಾದರೂ ಊಟ ಬಿಟ್ಟು ಹೋಗ್ತಾರೇನೆ? ಇಲ್ಲ ಅಮ್ಮ, ಅದಕ್ಕಲ್ಲ, ನಂಗೆ ಯಾಕೋ ಊಟ ಸೇರ್ತಾ ಇಲ್ಲ. ಆಮೇಲೆ ಹೊಟ್ಟೆ ಹಸುವಾದ್ರೆ ನಾನು ಊಟ ಮಾಡ್ತೀನಿ. ಅತ್ತೆ ನೀವು ಊಟ ಮಾಡಿ. ಇಲ್ಲಮ್ಮ, ನಿಮ್ಮ ಮಾವ ಬರ್ತಾರಲ್ಲ, ಒಟ್ಟಿಗೆ ಊಟ ಮಾಡ್ತೀನಿ. ಅಂದಹಾಗೆ ಮಹಿಮಾ, ನನಗೆ ನಿನ್ನ ಹತ್ರ ಜೀವನ ಹತ್ರ ಒಂದು ವಿಷಯ ಡಿಸ್ಕಸ್ ಮಾಡಬೇಕಿತ್ತು. ಅವನು ಆಫೀಸಿಂದ ಬಂದಮೇಲೆ ನನ್ನ ಹತ್ರ ಬರ್ತೀರಾ ಮಾತಾಡೋಕ್ಕೆ? ಏನು ವಿಷಯ ಅತ್ತೆ? ಇನ್ನೇನು ಆಷಾಢ ಶುರು ಆಗ್ತಿದೆಯಲ್ಲ, ಅದಕ್ಕೆ ಮೊದಲನೇ ವರ್ಷದ ಆಷಾಢ ನನ್ನ ಮಗಳನ್ನ ಮನೆಗೆ ಕರ್ಕೊಂಬರ್ಬೇಕು ಅಂತಿದ್ದೀನಿ. ಅಂದರೆ ನಮ್ಮ ಭೂಮಿನ ಇಲ್ಲಿ ಕರ್ಕೊಂಬರೋಣ ಅಂತ. ಓ ನೈಸ್. ಹೌದು, ಏನೇ ಶಾಸ್ತ್ರ, ಯಾಕೆ ಇದನ್ನು ಮಾಡ್ತಾರೆ? ಅದೇನಿಲ್ಲಮ್ಮ, ಈ ಆಷಾಢದಲ್ಲಿ ಗಂಡ ಹೆಂಡತಿನ ಯೂಶಲಿ ದೂರ ಇಡ್ತಾರೆ. ಯಾಕಂದರೆ ಈ ಟೈಮಲ್ಲಿ ಅವರಿಬ್ಬರು ಒಂದಾದರೆ ಇನ್ನು ಕರೆಕ್ಟಾಗಿ ಮಗು ಬೇಸಿಗೆ ಕಾಲದಲ್ಲಿ ಹುಟ್ಟುತ್ತೆ.
ಆ ಸುಡೋ ಬಿಸಿಲು ಬಾಣಂತಿಗೂ ತಡ್ಕೊಳಕ್ಕಾಗಲ್ಲ, ಮಗುಗೂ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ಪೂರ್ವಿಕರು ಮಾಡಿರೋ ಒಂದು ಮಾಸ್ಟರ್ ಪ್ಲ್ಯಾನ್ ಇದು. ಓ ಹಾಗೆ, ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ನಾನಂತೂ ನಮ್ಮ ಮನೆಗೆ ಹೋಗಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ನೀವ್ಯಾರು ನನ್ನ ಫೋರ್ಸ್ ಮಾಡೋ ಹಾಗಿಲ್ಲ. ಯಾಕೋ ಕಂದ ಹಿಂಗೆ ಹೇಳ್ತಾ ಇದೆಯಾ? ಯಾಕೆಂದರೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಇದನ್ನು ಯಾರೂ ಫಾಲೋ ಮಾಡಲ್ಲ. ಇನ್ನೊಂದೇನೆಂದರೆ ನನಗೆ ಗಂಡನ ಮನೆ, ತವ್ರ ಮನೆ ಎಲ್ಲ ಇದೆ. ಅಪ್ಪ ಅಮ್ಮನ ಪ್ರೀತಿನೂ ನೀವೇ ನನಗೆ ಕೊಡ್ತಾ ಇದ್ದೀರಾ. ಸೊ ನನಗೆ ಆ ಮನೆಯಲ್ಲಿರೋದಕ್ಕಿಂತ ಇಲ್ಲಿರೋದಕ್ಕೆ ಕಂಫರ್ಟಬಲ್. ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಆಯಿತು ಕಂದ, ನಿನ್ಗೇನು ಸಂತೋಷನೋ ಅದನ್ನೇ ಮಾಡು. ನಾನು ನಿನ್ಗೆ ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಹ್ಯಾಪಿನಾ? ಥ್ಯಾಂಕ್ಸ್ ಅತ್ತೆ. ಊಟ ಮಾಡೋದು ತೋಯ್ ಬಡಿಸ್ಲಾ ಚಲೋ? ಸಾಕು. ಕಾಫಿ. ಕಾಫಿ ತುಂಬ ಚೆನ್ನಾಗಿದೆ. ಯಾಕೆ ಇಷ್ಟು ದಿನ ಚೆನ್ನಾಗಿರ್ಲಿಲ್ವಾ? ಸುಮಾರಾಗಿತ್ತಾ? ನಾನು ಎಲ್ರಿ ಹಾಗೆ ಹೇಳಿದೆ, ಪ್ರತಿ ದಿವಸ ಚೆನ್ನಾಗಿರುತ್ತೆ, ಇವತ್ತಿನ್ನೂ ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ. ಥ್ಯಾಂಕ್ ಯು. ಬರ್ತಾ ಬರ್ತಾ ಯಾಕೋ ನೀವು ಟಿಪಿಕಲ್ ಹೆಂಡತಿ ಆಗ್ತಾ ಇದ್ದೀರಾ. ಸ್ವಲ್ಪ ಹುಷಾರಾಗಿರ್ಬೇಕು. ಏನಿಲ್ಲ, ಬರ್ತಾ ಬರ್ತಾ ನೀವು ತುಂಬ ಹೆಚ್ಕೊಂಡ್ಬಿಟ್ಟಿದ್ರಾ. ನಾನು ಹುಷಾರಾಗಿರ್ಬೇಕು. ಸುಮ್ಮನೆ ರೀ, ಏನೇನು ಹೇಳ್ಬೇಡಿ. ಅಮ್ಮ, ಭೂಮಿ, ಒಂಚೂರು ಅಳಿಯಂದ್ರಿಗೆ ಫೋನ್ ಕೊಡ್ತೀಯಾ? ಯಾಕೆ ನನ್ನ ಹತ್ರ ಮಾತಾಡಲ್ವಾ? ಹಾಗಲ್ಲ ಕಂದ, ಒಂಚೂರು ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲ ಇಲ್ಲ, ಇದ್ದಾರೆ, ಕೊಡ್ತೀನಿ, ಒಂದು ನಿಮಿಷ. ಅಮ್ಮ ಮಾತಾಡ್ಬೇಕಂತ. ಹಾತೆ ಹೇಳಿ, ಹೇಗಿದ್ದೀರಾ ಎಲ್ಲರೂ? ಆರಾಮ? ನಮಸ್ತೆ ಅಳಿಯಂದ್ರೆ, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಳಿ, ಏನು ವಿಷಯ? ಏನಿಲ್ಲ ಅಳಿಯಂದ್ರೆ, ಆಷಾಢ ಬಂತಲ್ಲ, ಹೆಣ್ಮಕ್ಳನ್ನ ಮನೆಗೆ ಕರೆಯೋ ಪದ್ಧತಿ. ಅದಕ್ಕೆ ನಮ್ಮ ಭೂಮಿನ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಹೌದಾ? ಅದ್ಯಾಕೆ ಈಗಲೇ ಕಳಿಸ್ಕೊಡ್ಬೇಕು? ಅದೇ ಹೇಳಿದ್ನಲ್ಲ ಅಳಿಯಂದ್ರೆ, ಪದ್ಧತಿ ಇದೆ ಅಂತ. ವರ್ಷದ 11 ತಿಂಗಳು ಹೆಣ್ಮಕ್ಳು ಗಂಡನ ಮನೇಲಿರ್ತವೆ. ಸೊ ಇದೊಂದು ತಿಂಗಳಾದರೂ ತಂದೆ ತಾಯಿ ಜೊತೆ ಕಳೀಲಿ ಅಂತ ದೊಡ್ಡವ್ರು ಮಾಡಿರೋ ಒಂದು ವಾಡಿಕೆ. ಹಾಗಾಗಿ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ಕಳಿಸ್ಕೊಡಿ ಅಳಿಯಂದ್ರೆ. ಅಯ್ಯೋ, ಅದಕ್ಕೆಲ್ಲ ಪ್ಲೀಸ್ ಅಂತ ಯಾಕೆ ಕೇಳ್ತೀರಾ ನೀವು? ನೀವು ಕೇಳೋದು ಹೆಚ್ಚ, ನಾನು ಕಳಿಸೋದು ಹೆಚ್ಚ. ಕಳಿಸ್ಕೊಟ್ರಾಯ್ತು ಬಿಡಿ. ಸರಿ ಅಳಿಯಂದ್ರೆ, ಥ್ಯಾಂಕ್ ಯು. ಓಕೆ ಓಕೆ. ಏನಂತೆ? ಅದೇನೋ ಆಷಾಢ ಅಂತಲ್ಲ, ಅದಕ್ಕೆ ನಿಮ್ಮನ್ನ ತವ್ರ ಮನೆ ಕಳಿಸ್ಕೊಡ್ಬೇಕಂತೆ. ನಾನು ಸ್ನಾನ ಮಾಡ್ತೀನಿ, ನೀವೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರಿ. ನಾನು ಆಫೀಸ್ಗೆ ಹೋಗ್ತಾ ಡ್ರಾಪ್ ಮಾಡ್ತೀನಿ. ಈಗ ನಾನು ಆಷಾಢಕ್ಕೆ ಅಮ್ಮನ ಮನೆಗೆ ಹೋಗ್ಬೇಕಾ? ಒಂದು ತಿಂಗಳು ಇವ್ರನ್ನ ಬಿಟ್ಟಿರ್ಬೇಕಾ ನಾನು? ಇದೇನಿದೆ ಅಳಿಮಯ್ಯ, ಕೈಗೆ ಸಿಗಲ್ಲ ಅಂತೀಯಲ್ಲೋ. ಒಬ್ಬೊಬ್ಬನ ಎಣ್ಣೆ ಹಿಡಿಯೋದು ಕಷ್ಟ ಕಣ, ಬೋರ್. ನಮಗೆ ಪಾರ್ಟಿ ಮಾಡೋಕೆ ಹೊಸ ಕಂಪ್ನಿ ಸಿಕ್ಕಿದೆ, ನಾವು ಅದ್ರಲ್ಲಿ ಫುಲ್ಲು ಬ್ಯುಸಿ. ಅಳಿಮಯ್ಯ, ಪಾರ್ಥ ಯಾಕಂಗೆ ಕೂತಿದ್ದಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.